ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಒನ್ ಡಾಟ್ ಬ್ಲೌಸ್ನ ತೋರಿಸ್ಕೊಡ್ತೀನಿ, ಹೇಗೆ ಪರ್ಫೆಕ್ಟಾಗಿ ಕಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ಒಂದು ಡಾಟ್ ಬ್ಲೌಸು ನಿಮಗೆ ಹೆವಿ ಚೆಸ್ಟ್ ಇದ್ದರೆ ಕೂತ್ಕೊಳ್ಳುತ್ತಾ ಅಥವಾ ಚೆಸ್ಟ್ ಹತ್ರ ಕರೆಕ್ಟಾಗಿ ಕೂತ್ಕೊಳ್ಳುತ್ತಾ ಅಂತ ಸುಮಾರು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಹಾಗೆಯೇ ಇವಾಗ ತುಂಬಾ ಟ್ರೆಂಡಿಂಗ್ ಕೂಡ ಇದೆ. ಸೊ ಇದನ್ನು ಕಮೆಂಟ್ ಮಾಡಿ ತೋರಿಸಿದ್ರು ನನಗೆ, ಅದನ್ನು ಅಪ್ಲೋಡ್ ಮಾಡೋದಕ್ಕೆ. ಮ್ಯಾರೇಜ್ ಬ್ಲೌಸಸ್ ಎಲ್ಲ ಇತ್ತಲ್ವ, ಹಾಗಾಗಿ ಟೈಮ್ ಸಿಗಲಿಲ್ಲ. ಬಟ್ ಇವಾಗಿಂದ ನಿಮ್ಮ ಎಲ್ಲ ಕಮೆಂಟ್ಗಳಿಗೂ ಕೂಡ ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸಾರಿ ಲೇಟ್ ಆಗಿದ್ದಕ್ಕೆ. ಸೊ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬಂದು 36 ಎದೆ ಸುತ್ತಳತೆದು ನಾನು ಒನ್ ಡಾಟ್ ಬ್ಲೌಸ್ನ ಕಟಿಂಗ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾವುದೇ ಒಂದು ಅಳತೆ ಬ್ಲೌಸ್ನ ಕೊಟ್ಟರು ಕೂಡ ನೀವು 36 ಅಥವಾ 38 ಆ ಥರ ಏನಿಲ್ಲ. ನಾನಿವಾಗ ತೋರಿಸ್ಕೊಡೋವಂಥ ಮೆಥಡಲ್ಲಿ ನೀವು ಪ್ರತಿಯೊಂದನ್ನು ಕೂಡ ಕಟಿಂಗ್ನ ಮಾಡ್ಕೋಬೋದು. ಸೊ ಫಸ್ಟ್ ಈ ರೀತಿ ಫೋಲ್ಡಿಂಗ್ನ ಮಾಡ್ಕೊಂಡಿದ್ದೀನಿ. 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ನ ಫಸ್ಟು ಕಟ್ ಮಾಡ್ಕೊಳ್ಳೋಣ, ಅದಾದಮೇಲೆ ಫ್ರಂಟ್ ಪಾರ್ಟ್ನ ತೋರಿಸ್ಕೊಡ್ತೀನಿ. ಸೊ ಇದನ್ನು ನಾನು ಅಳತೆ ಬ್ಲೌಸ್ನ ಇಟ್ಟು ತೋರಿಸ್ತಾ ಇಲ್ಲ, ಯಾಕಂತಂದರೆ ಇದನ್ನು ನಾನು ಬಾಡಿ ಮೆಸರ್ಮೆಂಟ್ ತಗೊಂಡಿದ್ದೀನಿ, ಹಾಗಾಗಿ ನಿಮಗೆ ಅಳತೆ ಬ್ಲೌಸ್ ತೋರಿಸ್ತಾ ಇಲ್ಲ. ಬಟ್ ಹೇಳ್ಕೊಡ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ನೀವು ನಿಮ್ಮ ಅಳತೆ ಬ್ಲೌಸಲ್ಲಿ ತಗೊಂಡು ಕೂಡ ಸ್ಟಿಚ್ ಮಾಡ್ಕೋಬೋದು. ಸೊ ಇದು ಏನಾದರೂ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಅದಾದಮೇಲೆ ಕಮೆಂಟ್ ಮಾಡಿ ತಿಳಿಸಿ. ಬೇಕು ಅಂತಂದರೆ నేను ಬ್ಲೌಸಲ್ಲೇ ಹೇಳ್ಕೊಡ್ತೀನಿ, ಆಯಿತಾ. ಇವಾಗ ಇದು ಫುಲ್ಲು ಲೆಂತ್ ಬಂದು ಅವ್ರದ್ದು 15 ಇಂಚಿದೆ. ಸೊ 15 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಇದರಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ ಒಂದು ಡಾಟ್ ಬ್ಲೌಸ್ನ ಹಾಗೇನೂ ಕೂಡ ಸ್ಟಿಚ್ ಮಾಡ್ಕೋಬೋದು. ಇಲ್ಲ ನಿಮಗೆ ಒಂದು ಡಾಟ್ ಬ್ಲೌಸ್ ಆಗಿ ಅದಕ್ಕೆ ಬೆಲ್ಟ್ ಪಟ್ಟಿ ಬೇಕು ಅಂತಂದರೂ ಕೂಡ ಅಟ್ಯಾಚ್ ಮಾಡ್ಕೋಬೋದು. ಸೊ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅಟ್ಯಾಚ್ನ ಮಾಡ್ಕೋಬೋದು. ಸೊ ಇದಕ್ಕೆ ಬಂದು ನಾನು 2/4 ಇಂಚು ನೆಕ್ ವಿಡ್ತ್ನ ಇಡ್ತಾ ಇದ್ದೀನಿ. ಹಾಗೆಯೇ 3/4 ಇಂಚು ಭುಜನ ಇಡ್ತಾ ಇದ್ದೀನಿ. ಸೊ ನಿಮಗೆ ಭುಜ ಕಡಿಮೆ ಬೇಕು ಅಂತಂದರೆ ಇನ್ನೂ ಕೂಡ ಕಡಿಮೆನೂ ಕೂಡ ಮಾಡ್ಕೋಬೋದು. ಹಾಗೆಯೇ ಹಾರ್ಮೋಲ್ ಬಂದು 5/4 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ 36 ಸೈಜ್ಗೆಲ್ಲ ಇದೇ ಅಳತೆಯಲ್ಲಿ ಕಟ್ ಮಾಡಿ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಬೇರೆ ಬೇರೆ ಅಳತೆಗೆ ಯಾವ ರೀತಿ ಕಟ್ ಮಾಡಬೇಕು ಅಂತಂದರೆ ನಾನು ನನ್ನ ಚಾನಲ್ನಲ್ಲಿ ಫಾರ್ಮುಲನ, ಅದನ್ನು ಯಾವ್ಯಾವ ಅಳತೆಗೆ ಎಷ್ಟು ಹಾರ್ಮೋಲು ಮತ್ತು ನೆಕ್ ವಿಡ್ತ್ ತಗೋಬೇಕು ಅನ್ನೋದನ್ನು ಫಾರ್ಮುಲನ ಹಾಕಿದ್ದೀನಿ. ಸೊ ವಿಡಿಯೋ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ಅದನ್ನು ಯೂಸ್ ಮಾಡಿಕೊಂಡು ನೀವು ಕಟ್ಟಿಂಗ್ನ ಮಾಡ್ಕೋಬೋದು. ಸೊ ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ 1 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ಇದೇನಾದರೂ ನಿಮಗೆ ಶೇಪ್ ಕೊಡೋದಕ್ಕೆ ಬರಲಿಲ್ಲ ಅಂತಂದರೆ ಇದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ, ಸಪ್ರೇಟ್ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಇವಾಗ ಬಂದು ಎದೆ ಸುತ್ತಳತೆ ಬಂದು 36 ಎದೆ ಸುತ್ತಳತೆ ಆಗಿರೋದ್ರಿಂದ 9 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಸೊಂಟದ ಸುತ್ತಳತೆ ಬಂದು ಅವ್ರದ್ದು 32 ಇಂಚಿದೆ, ಹಾಗಾಗಿ 8 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. 1 ಇಂಚ್ಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಸೊ 1 ಇಂಚ್ ಎಕ್ಸ್ಟ್ರಾ ಏನಕ್ಕೆ ಅಂದರೆ ಬ್ಯಾಕ್ ಡಾಟು ಬರುತ್ತೆ ಅಲ್ವಾ, 2 ಬ್ಯಾಕ್ ಡಾಟ್ ಬರುತ್ತಲ್ಲ, ಅದಕ್ಕೋಸ್ಕರ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಸೊ ಇದಿಷ್ಟು ಆದಮೇಲೆ ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಬ್ಯಾಕ್ ಡೀಪ್ ಬಂದು 10 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು 2/4 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ. ಸೊ ಇಲ್ಲಿ ಬಂದು ನಾನು 3 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಬ್ರಾಡಾಗಿ ಬೇಕಲ್ವ, ಅದಕ್ಕೋಸ್ಕರ. ನಿಮಗೆ ಇನ್ನೂ ಬ್ರಾಡಾಗಿ ಬೇಕು ಅಂದರೂ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು. ಸೊ ಇಲ್ಲಿ ಬಂದು ನೀವು ಯಾವುದಾದ್ರೂ ಶೇಪ್ನ ಕೊಟ್ಕೊಳ್ಳಿ, ರೌಂಡ್ ಶೇಪ್ ಆದರೂ ಕೊಟ್ಕೊಳ್ಳಿ ಅಥವಾ ಬೇರೆ ಯಾವುದಾದ್ರೂ ಶೇಪ್ನ ಕೊಟ್ಕೋಬೋದು. ಸೊ ನಾನು ರೌಂಡ್ ಶೇಪ್ನೇ ಕೊಡ್ತಾ ಇದ್ದೀನಿ. ಹಾಗೆಯೇ ಬ್ಯಾಕ್ ಡಾಟ್ ಬಂದು ಭುಜದ ಮಧ್ಯದಿಂದ ತಗೊಳ್ಳಿ. ಭುಜದ ಮಧ್ಯದಿಂದ 3 ಇಂಚ್ಗೆ ಬ್ಯಾಕ್ ಡಾಟ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಯಾಕೆ ಗೊತ್ತಾ, ನಾವು ಎಷ್ಟು ಡೀಪ್ನ ಇಟ್ಟಿದ್ದೀವಿ ಅದಕ್ಕಿಂತ 1 ಇಂಚು 2 ಇಂಚಷ್ಟು ಕೆಳಗಡೆ ಬಂದರೂ ಪರವಾಗಿಲ್ಲ ಡಾಟು. ಬಟ್ ಇದ್ರ ಸಮಕ್ಕೇ ಮಾಡೋದಕ್ಕೆ ಹೋಗಬೇಡಿ, ಆವಾಗ ನಿಮಗೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಈ ಕಡೆ 1/2 ಇಂಚು, ಹಾಗೆಯೇ ಈ ಕಡೆ 1/2 ಇಂಚು. ಸೊ ಇದಿಷ್ಟು ಆಯ್ತಲ್ವ. ಇದು ಬ್ಯಾಕ್ ಪಾರ್ಟು ಕಟಿಂಗ್ ಮಾಡಿದ್ದು ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಸೊ ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಇವಾಗ 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಕೂಡ ಸೇರಿಸಿ ಕಟ್ ಮಾಡ್ಕೊಳ್ಳಿ. ಸೊ ಫ್ರಂಟ್ ಪಾರ್ಟೇನೆ ನಿಮಗೆ ಮೇಯ್ನ್ ಇರೋವಂಥದ್ದು. ಬ್ಯಾಕ್ ಪಾರ್ಟೇನೋ ಕಟ್ ಮಾಡ್ಕೊಂಡು ಬಿಡ್ಬೋದು. ಒನ್ ಡಾಟ್ ಬ್ಲೌಸಲ್ಲಿ ನೀವು ಫ್ರಂಟ್ ಪಾರ್ಟೇನೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ರೌಂಡ್ ಶೇಪ್ ಅನ್ನೋದು ಆಯಿತು. ಇವಾಗ ಬ್ಯಾಕ್ ಪಾರ್ಟು ರೆಡಿ ಆಯಿತು. ಇದಾದಮೇಲೆ ಇವಾಗ ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡಿ ತೋರಿಸ್ಕೊಡ್ತೀನಿ. ಇಲ್ಲೂ ಕೂಡ ಅಷ್ಟೇ ನೆಕ್ ವಿಡ್ತ್ ಬಂದು 2/4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಭುಜ ಬಂದು 3/4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಹೇಳ್ದೆ ಅಲ್ವಾ, ಭುಜ ಬೇಕು ಅಂತಂದರೆ ನೀವು ಸ್ವಲ್ಪ ಕಡಿಮೆನೂ ಕೂಡ ಮಾಡ್ಕೋಬೋದು.
ಇದಾದಮೇಲೆ 5 ಇಂಚ್ಗೆ ಬಂದು ಹಾರ್ಮೋಲ್ನ ಮಾರ್ಕ್ ಮಾಡ್ಕೊಳ್ಳಿ. ನಾನು ಯಾಕೆ ನಾವು 36 ಎದೆ ಸುತ್ತಳತೆಗೆ 6 ಇಂಚನ್ನ ಇಡ್ತಾ ಇಲ್ಲ ಅಂತಂದರೆ ಒಬ್ಬೊಬ್ರಿಗೆ ಏನಾಗುತ್ತೆ ಬಾಡಿ ಮೆಸರ್ಮೆಂಟ್ ಅನ್ನೋದು ಕಡಿಮೆ ಇರುತ್ತೆ. ಸೊ ಹಾಗಾಗಿ 1/4 ಇಂಚಷ್ಟು ಲೆಸ್ ಮಾಡಿದ್ದೀನಿ ಅಷ್ಟೇ. ಸೊ ಹೀಗೆ ಇದಕ್ಕೆ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಕಲ್ಲಿ ನಾವು 1 ಇಂಚ್ಗೆ ಹಾರ್ಮೋಲ್ನ ಮಾರ್ಕ್ ಮಾಡ್ಕೊಂಡಿದ್ವಿ, ಫ್ರಂಟಲ್ಲಿ 1/2 ಇಂಚು ಸಾಕು. ಸೊ ನೋಡಿ 1/2 ಇಂಚನ್ನೇ ಇಟ್ಕೊಳ್ಳಿ, ನಿಮಗೆ ಯಾವುದೇ ರೀತಿ ರಿಂಕಲ್ಸ್ ಬರೋದಿಲ್ಲ, ಪರ್ಫೆಕ್ಟಾಗಿ ಬರುತ್ತೆ. 1/2 ಇಂಚನ್ನ ಇಟ್ಕೊಂಡು ಹೀಗೆ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ಇದಾದಮೇಲೆ ಫ್ರಂಟ್ ಡೀಪ್ ಬಂದು 7 ಇಂಚಸ್ಗೆ ಇಡ್ತಾ ಇದ್ದೀನಿ. ಸೊ 7 ಇಂಚಸ್ಸು 36 ಸೈಜ್ಗೆಲ್ಲ 7 ಇಂಚಸ್ಸು ಬೇಕು. ನೀವೇನಾದರೂ ಹೈಟ್ ಕಡಿಮೆ ಇದ್ದೀರಾ ಅಂತಂದರೆ 6.5 ಇಟ್ಕೊಳ್ಳಿ. ಹಾಗೆಯೇ 3 ಇಂಚು ಬ್ರಾಡ್ಗೋಸ್ಕರ ನೋಡಿ ಈ ರೀತಿ ಇಟ್ಕೊಂಡು ಇಲ್ಲೂ ಕೂಡ ಅಷ್ಟೇ ನಿಮ್ಗೆ ಯಾವ್ದು ಶೇಪ್ ಬೇಕೋ ಆ ಶೇಪಲ್ಲಿ ತಗೋಬೋದು. ಇದನ್ನು ನಾನು ರೌಂಡ್ ಶೇಪ್ಗೆ ಕಟ್ ಮಾಡ್ತಾ ಇದ್ದೀನಿ. ಸೊ ಅವರು ರೌಂಡ್ ಶೇಪ್ದು ಯಾವುದೋ ಬ್ಲೌಸಸ್ ಇಲ್ಲ, ಎಲ್ಲ ಡಿಸೈನ್ ಆಗೋಯ್ತು, ಹಾಗಾಗಿ ರೌಂಡ್ ಶೇಪ್ಗೆ ಹೇಳ್ಕೊಡಿ ಅಂತ ಹೇಳಿದರು, ಕಟ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂದಿದ್ರು. ಹಾಗಾಗಿ ನಾನು ರೌಂಡ್ ಶೇಪ್ನೇ ಇಡ್ತಾಯಿದ್ದೀನಿ. ಸೊ ಇಲ್ಲಿ ಬಂದು ಇವಾಗ ನೀವು ಸ್ಟಾರ್ಟ್ ಮಾಡಬೇಕು. ಅದಕ್ಕೂ ಮುಂಚೆ ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೊಂಡು ಬಿಡೋಣ. ಬ್ಯಾಕಲ್ಲಿ 9 ಇಂಚ್ಗೆ ನಾವು ಎದೆ ಸುತ್ತಳತೆನ ಇಟ್ಕೊಂಡಿದ್ವಿ ಅಲ್ವಾ, ಫ್ರಂಟಲ್ಲಿ ಬಂದು 9.25ಗೆ ತಗೊಳ್ಳಿ. ನೀವು ಎದೆ ಸುತ್ತಳತೆ ಪ್ರಕಾರ ಸೈಡ್ ಫಿಟ್ಟಿಂಗ್ ಮಾಡ್ತೀರಾ ಅಂತಂದರೆ ಈ ರೀತಿ 1/2 ಇಂಚ್ ಎಕ್ಸ್ಟ್ರಾ ತಗೊಳ್ಳೇಬೇಕು. ಯಾಕೆ ಅಂತಂದರೆ ಇಲ್ಲಿ ಬಂದು ನಿಮಗೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ 1/2 ಇಂಚು ಹೋಗುತ್ತೆ. ಹಾಗಾಗಿ ನಿಮಗೆ ಸ್ಟಿಚಿಂಗ್ ಮಾಡಿದಾಗ ಚೆಸ್ಟ್ ಹತ್ರ ಟೈಟ್ ಆಗಬಾರ್ದು ಅಂದರೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇದಾದಮೇಲೆ ಬೆನ್ನಿನ ಪೂರ್ಣ ಉದ್ದ ನೋಡಿ, ಇದು ಬಂದು 15.5 ಇಂಚು ಬರ್ತಾ ಇದೆ. ಸೊ ಇಲ್ಲಿ ನೀವು 2 ಥರ ಕಟ್ ಮಾಡ್ಬೋದು. 1 ಡಾಟ್ ಬ್ಲೌಸ್ನ ಬಂದು ಯಾವುದೇ ರೀತಿ ಬೆಲ್ಟ್ ಪಟ್ಟಿ ಇಲ್ಲದೇ ಕೂಡ ಕಟ್ ಮಾಡ್ಕೋಬೋದು. ಒಬ್ಬೊಬ್ರಿಗೆ ಏನಾಗುತ್ತೆ ಅಂತಂದರೆ ಸೊ ಬೆಲ್ಟ್ ಪಟ್ಟಿನೂ ಕೂಡ ಬೇಕು ಅಂತ ಹೇಳ್ತಾರೆ ಅಲ್ವಾ, ಅವ್ರಿಗೇನು ಮಾಡಿ ನೀವು ಬೆಲ್ಟ್ ಪಟ್ಟಿನೂ ಕೂಡ ಕಟ್ಟಿಂಗ್ ಮಾಡ್ಕೊಳ್ಳಿ. ಇದಾದಮೇಲೆ ಭುಜದಿಂದ ನಾವು ನಾರ್ಮಲಾಗಿ ಅಳತೆ ಬ್ಲೌಸಲ್ಲಿ ಬೆಲ್ಟ್ ಪಟ್ಟಿವರೆಗೂ ಕೂಡ ಎಲ್ಲಿವರೆಗೂ ಬರುತ್ತೆ, ಸೊ ಅಲ್ಲಿವರೆಗೂ ಕೂಡ ನಾರ್ಮಲಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇದು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಾವು ಈ ರೀತಿ ತಗೊಳ್ಳಿ, ಬ್ಯಾಕ್ ಪಾರ್ಟ್ನ ತಗೊಂಡು ಬ್ಯಾಕ್ ಪಾರ್ಟ್ದು ಲೆಂತ್ ಎಷ್ಟಿದೆ ಅಷ್ಟು ಲೆಂತ್ಗೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ ಕರೆಕ್ಟಾಗಿ 15.5 ಇದೆ, ಇದು ಕೂಡ 15.5 ಇದೆ ಅಲ್ವಾ. ಇಲ್ಲಿಂದ ಒಂದು 3 ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಬೆಲ್ಟ್ ಪಟ್ಟಿ ಅನ್ನೋದು ಸಿಕ್ಕೋಗುತ್ತೆ. ನೋಡಿ ಹೀಗೆ, ಓಕೆನಾ. 3 ಇಂಚು ಮೇಲ್ಗಡೆಗೆ ಬೆಲ್ಟ್ ಪಟ್ಟಿಗೆ ಮಾರ್ಕ್ ಮಾಡ್ಕೊಂಡ್ವಿ ಅಲ್ವಾ. ಇಲ್ಲಿ ನೀವು 1 ಡಾಟ್ ಬ್ಲೌಸ್ಗೆ ಏನು ಚೇಂಜಸ್ ಮಾಡಬೇಕು ಅಂತಂದರೆ ಈ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಎಷ್ಟು ತಗೊಂಡಿರ್ತೀರ, ಅಳತೆ ಬ್ಲೌಸಲ್ಲಿ ಭುಜದಿಂದ ಬೆಲ್ಟ್ ಪಟ್ಟಿ ನಾವು ಅಟ್ಯಾಚ್ ಮಾಡಿರ್ತೀವಿ ಅಲ್ವಾ, ಅಲ್ಲಿವರೆಗೂ ಎಷ್ಟು ತಗೊಂಡಿರ್ತೀರ ಅದಕ್ಕಿಂತ ಕೆಳಗಡೆ ನೀವು 1 ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ 1 ಡಾಟ್ ಬ್ಲೌಸ್ಗೆ ಮಾತ್ರ. ಸೊ ನಾರ್ಮಲ್ ಬ್ಲೌಸ್ಗೇನಿಲ್ಲ, ಬಟ್ 1 ಡಾಟ್ಗೆ 1 ಇಂಚು ಎಕ್ಸ್ಟ್ರಾ ತಗೋಬೇಕು. ಯಾಕಂತಂದರೆ ನಾವು ಒಂದೇ ಒಂದು ಕಪ್ಸ್ ಈ ರೀತಿ ಹಿಡಿಯೋದ್ರಿಂದ ಇಲ್ಲಿ ನಮಗೆ ಕಪ್ಸ್ ಅನ್ನೋದು ಕರೆಕ್ಟಾಗಿ ಬರಬೇಕು. ಸೊ ಹಾಗಾಗಿ ಏನು ಮಾಡಿ ಅಂತಂದರೆ ನೀವು 1 ಇಂಚಷ್ಟು ಕೆಳಗಡೆ ತಗೋತು ಅಂತಂದರೆ ಇಲ್ಲಿ ನಿಮಗೆ ಕಪ್ಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಆವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲಾದಮೇಲೆ ನೀವು ಏನು ಮಾಡ್ತೀರಾ, ಈ ರೀತಿ ತಗೊಂಡಾದ್ಮೇಲೆ ಇಲ್ಲಿ ಸ್ಟ್ರೈಟ್ ಹಾಕ್ಬಿಡ್ತೀರಾ ನಾರ್ಮಲಾಗಿ ನೀವು ಬೆಲ್ಟ್ ಪಟ್ಟಿನ ಕಟ್ ಮಾಡೋದಾದರೆ. ಸೊ ಇದರಲ್ಲಿ ನೀವು ಆ ರೀತಿ ಮಾಡೋ ಆಗಿಲ್ಲ. ಇಲ್ಲಿ ನೀವು 1 ಇಂಚಷ್ಟು ತಗೊಂಡ್ರಿ ಅಲ್ವಾ, ಇದರಿಂದ ಕೆಳಗಡೆ 1 ಇಂಚಷ್ಟು, ಇಲ್ಲಿ ನೀವು 1 ಇಂಚಷ್ಟು ಮೇಲ್ಗಡೆ ತಗೋಬೇಕು. ಓಕೆನಾ, ಅರ್ಥ ಆಯ್ತಲ್ವಾ. ಇದು ನಿಮಗೆ ಶೇಪ್ ಬಂದು ಹೀಗೆ ಬಂದು ಈ ರೀತಿ ಶೇಪ್ ಕುತ್ಕೋಬೇಕು. ಅವಾಗ ಏನಾಗುತ್ತೆ ನಿಮಗೆ ಇಲ್ಲಿ ಕಪ್ಸ್ ಹಿಡಿದಾಗ ಇಲ್ಲಿ ಪರ್ಫೆಕ್ಟಾಗಿ ನೀವೇನಾದರೂ ಪ್ಯಾಡ್ನ ಯೂಸ್ ಮಾಡಿಕೊಂಡು ಕಪ್ಸ್ನ ಹಿಡಿತೀರಾ ಅಂತಂದರೂ ಕೂಡ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಇದಿಷ್ಟು ಆದಮೇಲೆ ಇಲ್ಲಿ ಬಂದು ನಾವು ಒಂದು 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೀವು 3 ಇಂಚ್ಗೂ ಕೂಡ ಮಾರ್ಕ್ ಮಾಡಿಕೊಂಡ್ರು ನೋ ಪ್ರಾಬ್ಲಮ್, ಕರೆಕ್ಟಾಗಿಯೇ ಬರುತ್ತೆ. ಸೊ ಇದು ಬಂದು ಯಾವಾಗಲೂ ಭುಜದ ಮಧ್ಯದಲ್ಲಿ ಇರಬೇಕು. ಸೊ ನಾವು 3 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದು ಬಂದು ಭುಜದ ಮಧ್ಯದಿಂದ ಇತ್ತು ಅಂತಂದರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ 36, 38 ಎದೆ ಸುತ್ತಳತೆ, 34 ಎದೆ ಸುತ್ತಳತೆಗೆಲ್ಲ ಈ ಕಡೆ 1/4 ಇಂಚ್ ತಗೊಳ್ಳಿ. ಸೊ ಈ ಕಡೆ 1/4 ಇಂಚ್ ತಗೊಂಡು ಇದನ್ನು ಕಪ್ಸ್ನ ಈ ರೀತಿ ಇಡೀರಿ. ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಸ್ಟಿಚಿಂಗ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿ ಅವ್ರಿಗೆ ವೇರ್ ಮಾಡಿಸಿ ಏನಾದರೂ ಅವ್ರು ತೋರಿಸ್ತಾರೆ ಅಂತಂದರೆ ಅದನ್ನು ಕೂಡ ನಿಮಗೆ ಫೋಟೋನ ಹಾಕ್ತೀನಿ, ಓಕೆನಾ. ಇದು ನೋಡಿ ಭುಜದ ಮಧ್ಯದಿಂದ 1/4 ಇಂಚ್ ತಗೊಂಡಿದ್ದೀವಿ. ಅಕಸ್ಮಾತ್ ನಿಮ್ಮದು ಎದೆ ಸುತ್ತಳತೆ ಬಂದು 38, 40, 42 ಎದೆ ಸುತ್ತಳತೆ ಇದ್ದು ನೀವು ಒಂದು ಡಾಟ್ ಬ್ಲೌಸ್ನ ಈಗ ಹಾಕೋಬೇಕು ಅಂತಂದರೆ ನೀವು ಇದು ಬಂದು 1/4 ಇಂಚು 1/4 ಇಂಚು ತಗೋಬೇಕಾಗುತ್ತೆ ಆ ಕಡೆ ಈ ಕಡೆ. ಯಾಕೆ ಅಂತಂದರೆ ನೀವು ಇಲ್ಲಿ ಕಪ್ಸ್ ಜಾಸ್ತಿ ಮಾಡಲೇಬೇಕು. ಅದಾದಮೇಲೆ ಇಲ್ಲಿ ನಾವು 1 ಇಂಚನ್ನ ತಗೊಂಡ್ವಿ ಅಲ್ವಾ ಬೆಲ್ಟ್ ಪಟ್ಟಿಯಿಂದ, ಅದನ್ನು ಕೆಳಗಡೆಗೆ ನೀವು ಇನ್ನೂ 1/2 ಇಂಚು ಎಕ್ಸ್ಟ್ರಾ ತಗೋಬೇಕು. ಸೊ 1.5 ಇಂಚ್ ತಗೋಬೇಕು. ಇಲ್ಲಿಗೆ ನಾರ್ಮಲಾಗಿ ಬೆಲ್ಟ್ ಪಟ್ಟಿನ 3 ಇಂಚ್ ಬೆಲ್ಟ್ ಪಟ್ಟಿನ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ.
ನಿಮ್ಗೇನಾದರೂ ಮಿಸ್ ಆಗಿ ಬೆಲ್ಟ್ ಪಟ್ಟಿ ಬೇಡ, ಹಾಗೆಯೇ ಒಂದು ಡಾಟ್ ಬ್ಲೌಸ್ನ ನಾವು ಸ್ಟಿಚ್ ಮಾಡ್ಕೋಬೇಕು ಅಂತ ಅನ್ನೋರು ಏನು ಮಾಡಿ, ಬ್ಯಾಕ್ ಪಾರ್ಟಲ್ಲಿ ನಾವು 15 ಇಂಚನ್ನ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಫ್ರಂಟ್ ಪಾರ್ಟಲ್ಲಿ ನೀವು 16 ಇಂಚನ್ನ ಕಟ್ ಮಾಡ್ಕೊಳ್ಳಿ. ಸೊ 16 ಇಂಚ್ ಕಟ್ ಮಾಡಿಕೊಂಡು ಇದನ್ನು ಸೇಮ್ ಆ್ಯಸ್ ಇಟ್ ಈಸ್ ಇದೇ ರೀತಿ ಕಟ್ ಮಾಡ್ಕೊಳ್ಳಿ. ಹಾಗೆಯೇ ಉಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿನ ಹಾಕ್ಕೊಳ್ಳಿ. ಓಕೆನಾ? ಎರಡೂ ನಿಮಗೆ ಗೊತ್ತಾಯ್ತಲ್ವ, ಎರಡೂ ರೀತಿಯಲ್ಲೂ ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ಇನ್ನೇನು ಕೂಡ ಚೇಂಜಸ್ ಇಲ್ಲ. ಸೊ ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಹಾಗೆಯೇ ಸ್ಲೀವ್ಸ್ ಕಟ್ಟಿಂಗ್ನ ನಾನು ಸಪ್ರೇಟ್ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾಕೆ ಅಂತಂದರೆ ಒಂದೇ ವೀಡಿಯೋದಲ್ಲಿ ಲೆಂತಿ ಆಗೋದ್ರೆ ನಿಮಗೆ ಅರ್ಥ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಇವಾಗ ಸ್ಲೀವ್ಸ್ ಕಟ್ಟಿಂಗ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರದ್ದು ಸ್ಟಿಚಿಂಗ್ ವೀಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.